ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ನಾವು ಸ್ಟ್ರಾಬೆರಿನ ಸೆಲ್ಫಾಗಿ ಪ್ಲಕ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ. ಬಾ ಸೂಪರ್. ಮತ್ತು ಇನ್ನೊಂದು ಇಲ್ಲಿ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಜನ ಪ್ಲಕ್ ಮಾಡಕ್ಕೆ ಬಂದಾಗ ತಗೊಂಡೋಗೋಕ್ಕಿಂತ ಇಲ್ಲಿ ಜಾಸ್ತಿ ತಿನ್ನೋದೇ ಜಾಸ್ತಿ. ಬರೀ ಸ್ಟ್ರಾಬೆರಿ ಅಷ್ಟೇ ಅಲ್ಲ, ಲೈಕ್ ಚೆರೀಸ್ ಇರ್ಬೋದು, ಮತ್ತು ಇಲ್ಲಿ ಗ್ರೋ ಮಾಡುವಂತಹ ಸ್ಪಾರ್ಗಲ್ ಆಸ್ಪರ್ಗಸ್, ಫ್ಲವರ್, ಈ ಥರ ಎಲ್ಲದನ್ನು ಈ ಥರ ಪ್ಲಕ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಇಲ್ಲಿ ನೋಡಿ ಚೆರಿ ಟ್ರೀಸು ಎಷ್ಟು ಸಖತ್ತಾಗಿದೆ ಅಂತ. ಓ ಮೈ ಗಾಡ್. ಬಟ್ ಬಕೆಟ್ ಏನು ಒಂದೊಂದು ಫ್ಯಾಮಿಲಿಯವರು 3 ಬಕೆಟ್ ತಗೊಂಡ್ಬಂದಿದ್ದಾರೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಯುರೋಪ್. ರೀಸೆಂಟ್ ಡೇಸಲ್ಲಿ ನೀವು ನನ್ನ ಚಾನಲ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲನೂ ಟ್ರಾವೆಲ್ ವ್ಲಾಗ್ಸೇ ಇರುತ್ತೆ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಈ ಥರ ಒಂದು ನಾರ್ಮಲ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ನಾವು ಸ್ಟ್ರಾಬೆರಿನ ಸೆಲ್ಫಾಗಿ ಪ್ಲಕ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ. ಜರ್ಮನಿಯಲ್ಲಿ ಸಮ್ಮರ್ ಬಂದರೆ ಇಲ್ಲಿನ ಜನಗಳು ಇದನ್ನು ಒಂದು ಆ್ಯಕ್ಟಿವಿಟಿ ಥರನೇ ಇಟ್ಕೊತಾರೆ. ಲೈಕ್ ಫ್ಯಾಮಿಲಿ ಜೊತೆ, ಮಕ್ಕಳು ಜೊತೆ ಈ ಫಾರ್ಮರ್ಸ್ ಗ್ರೋ ಮಾಡಿರೋ ಈ ಫ್ರೂಟ್ಸ್ಗಳೇನಿರುತ್ತೆ ಇದನ್ನು ಸೆಲ್ಫಾಗಿ ಪ್ಲಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಸರ್ಟೈನ್ ಪೀರಿಯಡಲ್ಲಿ ಅಲೋ ಮಾಡ್ತಾರೆ. ಇದೊಂಥರ ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಟಿವಿಟಿ. ಯೂಶಲಾಗಿ ನಾವು ಸೂಪರ್ ಮಾರ್ಕೆಟಲ್ಲಿ ಹೆಂಗೆ ಪರ್ಚೇಸ್ ಮಾಡ್ತೀವಿ ಅದೇ ಥರ ಇಲ್ಲಿ ಹಾರ್ವೆಸ್ಟ್ ಟೈಮಲ್ಲಿ ನಮಗೆ ಬೇಕಾಗಿರೋಷ್ಟು ಫ್ರೂಟ್ಸ್ನ ಸೆಲ್ಫಾಗಿ ಪ್ಲಕ್ ಮಾಡಿಕೊಂಡು ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ಬೋದು. ಸೊ ಇವತ್ತು ಜರ್ಮನಿಯಲ್ಲಿ ಸ್ಟ್ರಾಬೆರಿ ಫೀಲ್ಡ್ಸ್ ಹೇಗಿರುತ್ತೆ ಮತ್ತು ಏನು ಕಾಸ್ಟು, ಎಷ್ಟೊತ್ತು ಒಂದು ಪರ್ಸನ್ಗೆ ಅಲೋ ಮಾಡ್ತಾರೆ, ನನಗೆಲ್ಲ ಇನ್ಫಾರ್ಮೇಷನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ಸ್ಟ್ರಾಬೆರಿ ಫೀಲ್ಡ್ಸ್ ಹತ್ರ ಹೋಗೋಣ. ಇದೆಲ್ಲನೂ ನೋಡಿ ವೀಟ್ ಅಂದರೆ ಗೋಧಿ. ಸೊ ನಮ್ಮ ಕಡೆ ಇಂಡಿಯಾದಲ್ಲಿ ಹಿಂಗೆ ಫಾರ್ಮಿಂಗ್ ಮಾಡ್ತಾರೆ, ಅದೇ ಥರ ಇಲ್ಲಿ ಜರ್ಮನಿಯಲ್ಲೂ ಕೂಡ ಎಲ್ಲನೂ ತುಂಬಾ ಫಾರ್ಮಿಂಗ್ ಮಾಡ್ತಾರೆ. ಯೂಶಲಾಗಿ ನಮ್ಮ ಮನೇಲೂ ಕೇಳ್ತಿರ್ತಾರೆ ಜರ್ಮನಿಲೂ ಕೂಡ ಇದೆಲ್ಲ ಗ್ರೋ ಮಾಡ್ತಾರಂತ. ಆಫ್ಕೋರ್ಸ್ ಇಲ್ಲೂ ಕೂಡ ಫಾರ್ಮಿಂಗ್ ತುಂಬಾ ಇಂಟ್ರೆಸ್ಟ್ ಇಟ್ಟು ಗ್ರೋ ಮಾಡ್ತಾರೆ. ಆ್ಯಕ್ಚುಲಿ ಜರ್ಮನಿಯಲ್ಲಿ ಯೂಶಲಾಗಿ ಆಲ್ಮೋಸ್ಟ್ ಎಲ್ಲ ಟೌನ್ಸಲ್ಲೂ ವಿಲೇಜಸಲ್ಲೂ ಈ ಥರ ಫೀಲ್ಡ್ಸ್ ಇರ್ಬೋದು, ಫಾರ್ಮ್ಸ್ ಇರ್ಬೋದು, ಸೊ ಎಲ್ಲ ಕಡೆನೂ ಈ ಥರ ಆ್ಯಕ್ಟಿವಿಟಿ ಥರನೇ ಕಂಡಕ್ಟ್ ಮಾಡ್ತಾರೆ. ಸೊ ಇವತ್ತು ಬೇರೆ ಸಂಡೇ, ತುಂಬ ಜನ ಬಂದಿದ್ದಾರೆ, ಹೋಗಿ ನೋಡಬೇಕು. ನಮಗೂ ರೋ ಸಿಗತ್ತಾ ಪ್ಲಕ್ ಮಾಡೋಕ್ಕೆ, ಮತ್ತು ಬಿಸಿಲು ಕೂಡ ತುಂಬಾ ಇದೆ ಇವತ್ತು. ಜಸ್ಟ್ ನಾವು ಸ್ಟ್ರಾಬೆರಿ ಫೀಲ್ಡ್ಸ್ ಹತ್ರ ಬಂದ್ವಿ. ಸೊ ಇಲ್ಲಿ ಕಾರ್ನ ಕೂಡ ಪಾರ್ಕ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಸೊ ಈ ಥರ ಪಾರ್ಕಿಂಗ್ ಕೂಡ ಇರುತ್ತೆ. ಸೊ ಒಂದ್ಸತಿ ಫೀಲ್ಡ್ ಹತ್ರ ಎಂಟ್ರ್ ಆದಮೇಲೆ ಈ ಥರ ಒಂದು ಚಿಕ್ಕ ಶಾಪ್ನ ಇಟ್ಕೊಂಡಿರ್ತಾರೆ ಇವರು, ಕೌಂಟರ್ ಥರ. ಸೊ ಇಲ್ಲಿ ಕೂಡ ಬಾಸ್ಕೆಟ್ನ ಅಮೌಂಟ್ಗೆ ಕೊಡ್ತಾರೆ, ಸ್ಟ್ರಾಬೆರಿನ ಕಿತ್ಕೊಂಡು ಹಾಕ್ಕೊಳ್ಳೋಕ್ಕೆ. ಇಲ್ಲಾಂದರೆ ನಾವು ಮನೆಯಿಂದ ಕೂಡ ಒಂದು ಬಾಸ್ಕೆಟ್ನ ತರ್ಬೋದು. ಸೊ ಅಟ್ ದ ಎಂಡ್ ನಾವು ಎಷ್ಟು ಸ್ಟ್ರಾಬೆರಿನ ಪಿಕ್ ಮಾಡ್ತೀವಿ ಅದನ್ನು ತೂಕ ಹಾಕ್ಬಿಟ್ಟು ಅದಕ್ಕೆ ಅಮೌಂಟ್ನ ಕಲೆಕ್ಟ್ ಮಾಡ್ಕೊತಾರೆ. ಮತ್ತು ಕೆಲವೊಂದು ಶಾಪ್ಸಲ್ಲಿ ಹೆಂಗೆ ಅಂತಂದರೆ ಮಿನಿಮಮ್ ಅಂತ ಲಿಮಿಟ್ ಇರ್ತಾರೆ. ಸೊ ನಾವು ಬಂದಿರೋ ಫೀಲ್ಡಲ್ಲಿ ಮಿನಿಮಮ್ 1 kg ಅದು ನಾವು ಕಿತ್ಕೊಂಡು ಹೋಗಬೇಕು. ಸೊ ಇವತ್ತು ನಾವು 1 kg ಸ್ಟ್ರಾಬೆರಿನ ಪ್ಲಕ್ ಮಾಡಬೇಕು. ಹಾಗೆ ನಾನು ಮನೆಯಿಂದ ಕ್ಯೂಟ್ ಲಿಟಲ್ ಬಾಸ್ಕೆಟ್ನ ಕೂಡ ತಂದಿದ್ದೀನಿ. ಸೊ ಈಗ ಅವರು ಯಾವರು ಅಂತ ಹೇಳಿದ ಮೇಲೆ ವಿಲ್ ಸ್ಟಾರ್ಟ್ ಸ್ಟ್ರಾಬೆರಿನ ಪ್ಲಕ್. ನಾನು ಮುಂಚೆನೇ ಹೇಳ್ದಂಗೆ ಬರೀ ಸ್ಟ್ರಾಬೆರಿ ಅಷ್ಟೇ ಅಲ್ಲ, ಲೈಕ್ ಚೆರೀಸ್ ಇರ್ಬೋದು, ಮತ್ತು ಇಲ್ಲಿ ಗ್ರೋ ಮಾಡುವಂತಹ ಸ್ಪಾರ್ಗಲ್ ಆಸ್ಪರ್ಗಸ್, ಫ್ಲವರ್, ಈ ಥರ ಎಲ್ಲದನ್ನು ಈ ಥರ ಪ್ಲಕ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಸೊ ನಾವು ಆನ್ ದ ವೇ ಬರುವಾಗ ಚೆರಿ ಪ್ಲಕ್ಕಿಂಗ್ ಕೂಡ ಬೋರ್ಡ್ ಇಟ್ಟಿದ್ದನ್ನ ನೋಡಿದ್ವಿ. ಸೊ ರಿಟರ್ನಲ್ಲಿ ಹೋಗ್ತಾ ಚೆಕ್ ಮಾಡಬೇಕು, ಟೈಮ್ ಇದ್ದರೆ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಮಗೆ ಈ ರೋನ ಕೊಟ್ಟಿದ್ದಾರೆ. ಸೊ ಇದು ಸ್ಟಾರ್ಟಿಂಗು, ಲೈಕ್ ಸ್ಟಿಕ್. ಅವ್ರು ಏನು ಹೇಳಿದರು ಅಂತಂದರೆ ಒಂದ್ಸರಿ ನಾವು ಈ ರೋಲ್ಲಿ ನಾವು ಪ್ಲಕ್ ಮಾಡ್ಕೊಂಡಿದ್ಮೇಲೆ ಈ ಸ್ಟಿಕ್ನ ಎಂಡಿಗೆ ಸಿಕ್ಸಕ್ಕೆ ಹೇಳಿದ್ದಾರೆ. ಸೊ ಈ ರೋಲ್ಲಿ ಈಗ ಸ್ಟ್ರಾಬೆರಿ ಪ್ಲಕ್ನ ಸ್ಟಾರ್ಟ್ ಮಾಡೋಣ. ಎಷ್ಟು ಜ್ಯೂಸಿ ಆಗಿದೆ ಅಂದರೆ, ಮತ್ತು ಇನ್ನೊಂದು ಇಲ್ಲಿ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಜನ ಪ್ಲಕ್ ಮಾಡೋಕ್ಕೆ ಬಂದಾಗ ತಗೊಂಡೋಗೋಕ್ಕಿಂತ ಇಲ್ಲಿ ಜಾಸ್ತಿ ತಿನ್ನೋದೇ ಜಾಸ್ತಿ. ಇಟ್ಸ್ ವೆರಿ ನೈಸ್. ಆ್ಯಕ್ಚುಲಿ ಈ ಸ್ಟ್ರಾಬೆರಿ ಪ್ಲಕ್ಕಿಂಗ್ ಬಂದಾಗ ಈ ಸ್ಟ್ರಾಬೆರೀಸ್ನ ನೋಡಿ ಟೆಂಪ್ಟಾಗಿ ಕಿತ್ಕೊಂಡ್ಬಿಡ್ತೀವಿ. ಅಟ್ ದ ಎಂಡ್ ಇಷ್ಟು ಪ್ಲಕ್ ಮಾಡಿದ್ವಾ ಅಂತ ಅನಿಸ್ಬಿಡುತ್ತೆ. ಮನೆಗೆ ಹೋಗಿ ಏನು ಮಾಡ್ಬೇಕು ಇಷ್ಟ ಅನ್ಸುತ್ತೆ. ಬಟ್ ನೋಡೋಣ, ಈ ಸತಿ ಸ್ಟ್ರಾಬೆರಿ ಜಾಮ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ಅಂತ ಅಲ್ವಾ? ಜಾಸ್ತಿ ಜಾಮ್ನ ಮಾಡಿಬಿಟ್ಟು ಸ್ಟೋರ್ ಮಾಡ್ಕೊತಾರೆ. ಒನ್ ಆಫ್ ಫೇವ್ರೆಟ್ ಫ್ರೂಟ್ಸ್ ಆಫ್ ಮನೋಜ್ ಇದು.
ಅಲ್ವಾ? ಬಟ್ ಆ್ಯಕ್ಚುಲಿ ಇದನ್ನು ಮನೆಗೆ ಹೋಗಿ ಸಾಲ್ಟ್ ವಾಟರಲ್ಲಿ ಹಾಕಿ ತಿನ್ನಬೇಕು. ಸೊ ಈ ಥರ ಒಳಗಡೆ ಇರುತ್ತೆ, ಇದನ್ನು ಕೈ ಹಾಕಿ ಸನ್ಲೈಟ್ ಬಿದ್ದಿಲ್ಲ ಕಲರ್ ಡಿಮ್ ಆಗಿಬಿಡುತ್ತಲ್ಲ. ಬಟ್ ಜಾಸ್ತಿ ಪಿಂಕ್ ಇರೋದನ್ನೇ ನಾವು ಹುಡುಕಿ ಕಿತ್ಕೊತಾ ಇದ್ದೀವಿ. ಯಾಕಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ನಮ್ಮ ಅಸೆಂಪ್ಷನ್. ಹೌದಾ? ಇಟ್ಸ್ ಟೋಟಲಿ ರೈಟ್. ನೋಡಿ ಕೈ ಅಂದರೆ ಹೆಂಗೆ ಕಿತ್ಕೊಂಡು ಟೇಸ್ಟ್ ಮಾಡಿ ನೋಡು ನೀನು. ನಾನು ತಿಂದು ತುಂಬ ಚೆನ್ನಾಗಿತ್ತು. ಪ್ಲಕ್ಕಿಂಗು ಮುಗೀತು. ಇವಾಗ ನಾವು ಬಿಲ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಎಷ್ಟು ಪ್ಲಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಫುಲ್ ಬುಟ್ಟಿ ಪ್ಲಕ್ ಮಾಡಿದ್ದೀವಿ. ಈಗ ಹೋಗಿ ಅಲ್ಲಿ ವೆಯ್ಟ್ ಮಾಡಿ ಎಷ್ಟು ತೂಕ ಬರುತ್ತೆ ಅದಕ್ಕೆ ನಾವು ಪ್ರೈಸ್ನ ಪೇ ಮಾಡಬೇಕು. ಐ ಡಿಡ್ ಚೆಕ್ ದಿಸ್ ರೈಟ್. ಅದ ಇನ್ನೂ ಎಸ್ತಾ ಸೇಮ್ 1.6 ತೋರಿಸ್ತಿದೆ. ಥ್ಯಾಂಕ್ ಯು. ಬಟ್ ಬುಟ್ಟಿನೂ ಸೇರಿಸಿ. ಥ್ಯಾಂಕ್ ಯು. ಚ್ಯೂಸ್. ಸೊ ಸ್ಟ್ರಾಬೆರಿ ಪ್ಲಕ್ಕಿಂಗ್ ಏನೋ ಮುಗೀತು. ಇವಾಗ ಆಲ್ಮೋಸ್ಟ್ ನಮಗೆ ಗೊತ್ತಿಲ್ಲದೇ 1.6 kg ಪ್ಲಕ್ ಮಾಡಿದ್ವಿ. ಐ ಥಿಂಕ್ ಇದು ಬಾಸ್ಕೆಟ್ ಕೂಡ ಇನ್ಕ್ಲೂಡೆಡ್ ಆಗಿ ಅದು ಆ್ಯಕ್ಚುಲಿ. ಬಟ್ ಅಷ್ಟಕ್ಕೆ ನಮ್ಮ ಹತ್ರ ಅವರು €10 ತೊಗೊಂಡ್ರು. ಐ ಥಿಂಕ್ ಇಟ್ಸ್ ವರ್ತ್. ಯಾಕಂದರೆ ಸೂಪರ್ ಮಾರ್ಕೆಟಲ್ಲಿ ಹಾಫ್ kgಗೆ ದೇ ವಿಲ್ €6 ಹಂಗಿಟ್ಟಿರ್ತಾರೆ. ಸೊ 1.5 kgಗೆ €10 ಇಸ್ ರಿಯಲಿ ವರ್ತ್ ಆ್ಯಕ್ಚುಲಿ. ಸೊ ನಾನು ಬರೋ ಟೈಮಲ್ಲಿ ಚೆರಿ ಪ್ಲಕ್ಕಿಂಗ್ ಕೂಡ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಈಗ ಅಲ್ಲಿಗೆ ಹೋಗ್ತಿದ್ದೀವಿ ರಿಟರ್ನಲ್ಲಿ. ಏನಾದರೂ ಅದು ಇವತ್ತು ಸಂಡೇ ಬೇರೆ ಅಲ್ವಾ, ಓಪನಿಂಗ್ ಇದ್ದರೆ ನಮ್ಮ ಲಕ್ ಇದ್ದರೆ ಅದನ್ನು ಒಂದು ಚೆರಿ ಪ್ಲಕ್ಕಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಗಿ ನೋಡೋಣ ಸಿಗತ್ತಾ ಇಲ್ವಾ ಅಂತ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂತಂದರೆ ಇಲ್ಲಿ ಡ್ರೈ ಹುಲ್ಲೂ ಇರುತ್ತೆ ಆ ಫೀಲ್ಡ್ಸಲ್ಲಿ, ಅದೇ ಸ್ವಲ್ಪ ಇಚ್ಚಿಂಗು. ಅದೊಂದು ಬಿಟ್ಟರೆ ಇಟ್ ವಾಸ್ ಫನ್ ಆ್ಯಕ್ಚುಲಿ. ಸೊ ಕಿರ್ಶನ್ ಪ್ಲಕ್ಕಿಂಗ್ ಹತ್ರನೂ ಬಂದ್ವಿ. ಪಾರ್ಕಿಂಗ್ ಅಂತೂ ತುಂಬ ಜನ ಮಾಡಿದ್ದಾರೆ, ಬಟ್ ಟೈಮ್ ಗೊತ್ತಿಲ್ಲ. ಒಳಗೋಗಿ ಚೆಕ್ ಮಾಡಬೇಕು. ಸೊ ನಾವು ಕಿರ್ಶನ್ ಸೆಲ್ಫ್ ಪ್ಲಕ್ಕಿಂಗ್ ಹತ್ರ ಬಂದ್ವಿ. ಇದೇ ಒಂದು ಚಿಕ್ಕ ಹಟ್ ಥರ ಇಟ್ಕೊಂಡಿದ್ದಾರೆ. ಸೊ ಇವಾಗ ಕೇಳಬೇಕು ಇನ್ನೂ ಟೈಮ್ ಇದೆಯಾ, ಪ್ಲಕ್ ಮಾಡೋಕ್ಕೆ ಬಿಡ್ತಾರಾ ಅಂತ. Aber hier kann man nur bar bezahlen. ಸೊ ಇವ್ರೇನಂತ ಅಂದರು ಅಂದರೆ ಬರೀ ದುಡ್ಡಲ್ಲಿ ಪೇ ಮಾಡಬೇಕು, ಕಾರ್ಡಲ್ಲಿ ಪೇ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಚೆರಿ ಟ್ರೀಸು ಎಷ್ಟು ಸಖತ್ತಾಗಿದೆ ಅಂತ. ಓ ಮೈ ಗಾಡ್, ವಾವ್, ತುಂಬಾ ಚೆನ್ನಾಗಿದೆ. ಸೊ ಈಗ ಯಾವ ಸೈಡ್ ಹೇಳ್ತಾರೆ ಅಲ್ಲಿ ಹೋಗಿ ನಾವು ಸೆಲ್ಫ್ ಪ್ಲಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ. ನಮಗೆ ಈ ಸೈಡ್ ಆಫ್ ದಿ ಟ್ರೀಸ್ನ ತೊಗೊಳಕ್ಕೆ ಹೇಳಿದ್ದಾರೆ ಚೆರಿ ಪ್ಲಕ್ಕಿಂಗ್ಗೆ. ಒಂದೊಂದೂ ಎಷ್ಟು ಗ್ಲಾಸಿಯಾಗಿ ಮತ್ತು ಮರೂನ್ ಆಗಿದೆ ಅಂದರೆ ಇಟ್ಸ್ ರಿಯಲಿ ಅಮೇಝಿಂಗ್. ಒಂದು ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೊ ಬೇಗ ಈಗ ಪ್ಲಕ್ಕಿಂಗ್ ಮಾಡಬೇಕು. ಚೆನ್ನಾಗಿರುತ್ತೆ. ತೊಟ್ಟು ಜೊತೆ ಕಿತ್ಕೋಬೇಕಾ ವಿತೌಟ್ ತೊಟ್ಟ? ಐ ಥಿಂಕ್ ತೊಟ್ಟಿದ್ರೇ ಬೆಸ್ಟ್ ಅನ್ಸುತ್ತೆ. ನೋಡೋಕೆ ಚೆನ್ನಾಗಿರುತ್ತೆ, ಬಟ್ ಐ ನೋ ತಿನ್ನೋ ಟೈಮಲ್ಲಿ ತೆಗಿತೀವಿ ಅದು. ಅಂದರೆ ಸ್ವಲ್ಪ ನೋಡು, ಐ ಡೋಂಟ್ ನೋ ವಿಡಿಯೋಲಿ ಹೆಂಗೆ ಕಾಣಿಸ್ತಿದೆ ಅಂತ, ಬಟ್ ರಿಯಲ್ ಆಗಂತೂ ಸೂಪರ್ ಮರೂನ್ ಮತ್ತು ಗ್ಲಾಸಿ. ಒಂದು ಟ್ರೀಲು ಎಷ್ಟೆಷ್ಟು ಬಂಚಿದೆ ಅಂದರೆ ಎಲ್ಲನೂ ಕಿತ್ಕೋಬೇಕನ್ಸಿದೆ. ಬಟ್ ಇಷ್ಟು ಕಿತ್ಕೊಂಡೋದ್ರೂ ಹಾಳಾಗ್ಬಿಡುತ್ತೆ ತಿನ್ನೋಷ್ಟರಲ್ಲಿ. ಸೊ ವಿ ಆರ್ ಟ್ರೈಂಗ್ ಟು ಟೇಕ್ ಓನ್ಲಿ ಹಾಫ್ ಆರ್ ಬಿಲೋ ಹಾಫ್ ಕಿಲೋ. ಐ ಥಿಂಕ್ ಸಾಕು ಅನ್ಸತ್ತೆ ಎಷ್ಟು ಅಲ್ವಾ? ಸೊ ಜ್ಯೂಸಿ ಆ್ಯಂಡ್ ಟೆಂಪ್ಟಿಂಗ್ ಬೆರೀಸ್. ಲಕ್ಕಿಯಾಗಿ ಇವತ್ತು ಫುಲ್ ಡೇ ಇದೆ ಚೆರಿ ಪ್ಲಕ್ಕಿಂಗ್. ನಮ್ಮ ಪ್ಲಕ್ಕಿಂಗ್ ಅಂತೂ ಆಯಿತು. ನಾನು ಎಷ್ಟು ಪ್ಲಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟು ಪ್ಲಕ್ ಮಾಡಿದ್ದೀನಿ. ಪ್ಲಕ್ ಮಾಡೋಕ್ಕಿಂತ
ಈ ಟ್ರೀಸ್ಗಳಲ್ಲಿ ಇರೋದನ್ನು ತಿಂದಿದ್ದೇ ಜಾಸ್ತಿ ಆಯಿತು. ನಾನು ಸ್ಟ್ರಾಬೆರಿಗಿಂತ ಚೆರೀಸ್ ತುಂಬ ತಿಂದೆ. ನಾವೇನೋ 1/2 ಕಿಲೋ ಸಾಕು ಅಂತ ಅಂದ್ಕೊಂಡ್ರೆ ಇಲ್ಲಿರೋರಂತೂ ಕೆಲವರು ಬಕೆಟ್ನ ತಂದುಬಿಟ್ಟಿದ್ದಾರೆ. ಯಾಕಂದರೆ ಇವರು ಜಾಮ್ ತುಂಬ ಮಾಡ್ತಾರಲ್ವ, ಅದಕ್ಕೇ. ಈಗಲೂ ತುಂಬ ಜನ ಬಂದರು. ಸೊ ಫುಲ್ ಡೇ ಇರೋದ್ರಿಂದ ಐ ಥಿಂಕ್ ಈವ್ನಿಂಗ್ ತನಕ ಅಲೋ ಮಾಡ್ತಾರಲ್ವ ಬುಜ್ಜಿ, 6 ತನಕ ಅನಿಸುತ್ತೆ. ಯಾ, ಬಟ್ ಬಕೆಟ್ ಏನು ಒಂದೊಂದು ಫ್ಯಾಮಿಲಿಯವರು 3 ಬಕೆಟ್ ತೊಗೊಂಡ್ಬಂದಿದ್ದಾರೆ. ಐ ಥಿಂಕ್ ನಾವೇ ಅನ್ಸುತ್ತೆ ಇಷ್ಟು ತೊಗೊಂಡು ಹೋಗ್ತಾ ಇರೋದು. 450 gram. ಓಕೆ, 550 ಗ್ರಾಮ್ ಪ್ಲಕ್ ಮಾಡ್ಕೊಂಡಿದ್ವಿ. 450. ಫಿಯರ್ ಅಲ್ಲ. ಓಕೆ, Sind 3 €10. ಸೊ €3.10 ಇಸ್ಕೊತಾ ಇದ್ದಾರೆ. ಅಲ್ವಾ? ಡಂಕೆ. Komm jetzt im Fernsehen. ಯೂಟ್ಯೂಬ್ ಯಾ. ಸೊ ಈಗಷ್ಟೇ ನಾವು ಚೆರಿ ಪ್ಲಕ್ಕಿಂಗ್ ಕೂಡ ಪೇ ಮಾಡಿಬಿಟ್ಟು ಮನೆಗೆ ಹೋಗ್ತಿದ್ದೀವಿ. ಸೊ ವಿ ಎಂಜಾಯ್ಡ್ ಬೋತ್ ದಿ ಸ್ಟ್ರಾಬೆರಿ ಆ್ಯಂಡ್ ಚೆರಿ ಪ್ಲಕ್ಕಿಂಗ್ ಎರಡೂ. ಸೊ ಎರಡೂ ಕಂಪ್ಲೀಟ್ ಆಯಿತು. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.